ಬಾವಿಯನ್ನ ತೋಡುವಾಗ ಮಣ್ಣನ್ನ ಮೇಲೆತ್ತಲು ಸ್ವತಃ ಅರೋಡಿ ರಾಗಣ್ಣ ಸಣ್ಣ ರೀತಿಯ ಕ್ರೈನ್ ತರಹದ ಯಂತ್ರವನ್ನ ತಯಾರಿಸಿದ್ದನ್ನ ನೋಡಿ ಅಚ್ಚರಿ ಅನಿಸಿತ್ತು. ಮೊಬೈಲ್ನಲ್ಲಿ ಕೆಲವೊಂದು ತಂತ್ರಗಳನ್ನ ಹುಡುಕಿ ಕೆಲವೊಂದನ್ನ ಸ್ವತಃ ಅನುಭವದ ಮೇಲೆ ಕೇವಲ ಕೆಲವೇ ಸಾವಿರಾರು ರೂಪಾಯಿಯಲ್ಲಿ ಯಂತ್ರವನ್ನ ಸ್ವತಃ ತಯಾರಿಸಿ 7-8 ಜನ ಮಾಡುವ ಬಾವಿ ಕೆಲಸವನ್ನ 3 ಜನಕ್ಕೆ ಇಳಿಸಿದ್ದಾರೆ. ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದು BA ಓದಿ ಕೂಲಿ ಕೆಲಸ ಮಾಡಿಕೊಂಡು 20-25 ಸಾವಿರ ರೂಪಾಯಿಯ ಬಂಡವಾಳ ಹಾಕಿ ಇಂತಹ ಪ್ರಯೋಗಗಳನ್ನ ಮಾಡುವುದು ಸುಲಭವಲ್ಲ. ಆದರೂ ಧೈರ್ಯ ಮಾಡಿ ಮೋಟಾರ್ ಒಂದನ್ನ ಕೊಂಡು ಕಬ್ಬಿಣದ ಪಟ್ಟಿ ಕಬ್ಬಿಣದ ಹಗ್ಗವನ್ನ ಬಳಸಿ 60ಕ್ಕೂ ಹೆಚ್ಚು ಅಡಿಗೂ ಕೆಳಗಿನಿಂದ ಮಣ್ಣು ಮೇಲೆತ್ತುವುದು ಮತ್ತು ಆಳುಗಳು ಕೂಡ ಇದೇ ಯಂತ್ರದಿಂದ ಕೆಳಕ್ಕೆ ಮೇಲಕ್ಕೆ ಹೋಗುವುದನ್ನು ಕಂಡಾಗ ರಾಗಣ್ಣನ ಈ ಹೊಸ ಅನ್ವೇಷಣೆಗೆ ಹೆಮ್ಮೆ ಅನಿಸಿತ್ತು. ಈಗಾಗಲೇ ಈ ಯಂತ್ರದಲ್ಲಿ 5-6 ಬಾವಿಗಳನ್ನ ತೋಡಿರುವ ರಾಗಣ್ಣ ಈ ಕಾರ್ಯಕ್ಕೆ ಮೆಚ್ಚುಗೆ ಪಡಲೇಬೇಕು, ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಕಣ್ಣಾರೆ ಈ ತಂತ್ರಜ್ಞಾನವನ್ನ ಕಂಡಾಗ ಕಾಲಕ್ಕೆ ತಕ್ಕಂತೆ ಮುಂದುವರಿಯುತ್ತಿರುವ ತಂತ್ರಜ್ಞಾನದಿಂದ ಏನೆಲ್ಲ ಸಾಧ್ಯ ಎಂಬ ಅಚ್ಚರಿ ಮೂಡಿತ್ತು. ಹಳ್ಳಿಯಲ್ಲೇ ಇದ್ದುಕೊಂಡು ಇಂತಹ ಸಾಧನೆ ಮಾಡುವುದು ಸುಲಭದ ಮಾತಲ್ಲ. ಕುಡಿಯುವ ಬಾವಿ ನಿರ್ಮಾಣದ ಹಿಂದೆ ತಿಂಗಳುಗಟ್ಟಲೆ ಶ್ರಮವಿರುತ್ತೆ. ಮುಖ್ಯವಾಗಿ ಬಾವಿ ತೋಡುವ ಕೆಲಸದಲ್ಲಿ ಜೀವವನ್ನ ಪಣಕ್ಕಿಟ್ಟು ಈ ಸಾಹಸದ ಕೆಲಸಕ್ಕೆ ಕೈ ಹಾಕುತ್ತಾರೆ. ಬಾವಿ ತೋಡುವಾಗ ಸಿಗುವ ಮಣ್ಣನ್ನ ಮೇಲೆತ್ತಲು ಕನಿಷ್ಠ 7-8 ಜನ ಅವಶ್ಯಕ ಇರುತ್ತೆ. ರಾಟೆಗೆ ಹಗ್ಗ ಕಟ್ಟಿಕೊಂಡು ಹಗ್ಗವನ್ನು ಎಳೆದು ಮಣ್ಣನ್ನು ಮೇಲೆತ್ತುವುದು ಸಾಧಾರಣದ ಕೆಲಸ ಅಲ್ಲವೇ ಅಲ್ಲ. ಅದಕ್ಕೆ ಪದೇ ಪದೇ ಹೇಳೋದು ಹಳ್ಳಿ ಮಕ್ಕಳು ಬದುಕಿಗೆ ಹತ್ರ ಅಂತ. ಒಟ್ಟಿನಲ್ಲಿ ಈ ಯಂತ್ರದಿಂದ ಶ್ರಮ ಮತ್ತು ಸಮಯದ ಉಳಿತಾಯವಾಗುತ್ತಿದೆ.